ಹಾಯ್ ಹಲೋ ನಮಸ್ತೆ. ನಮಸ್ತೆ ನಾನು ನಿಮ್ಮ ಪ್ರೀತಿ ರಾಹುಲ್ ಸರೀಕರ್. ಮಾಸ್ಟರ್ ರಾಹುಲ್ ಸರೀಕರ್ ಯೂಟ್ಯೂಬ್ ಚಾನಲ್‌ಗೆ ತಮಗೆಲ್ಲರಿಗೂ ಪ್ರೀತಿ ಸ್ವಾಗತ. ಇಂದಿನ ವಿಷಯಕ್ಕೆ ಬಂದಾಗ ಕೆಎ ವಿಜ್ಞಾನದ ಹಳೆಯ ಪ್ರಶ್ನೆಗಳ ವಿಶ್ಲೇಷಣೆ ಮಾಡ್ಕೊಂತ ಹೋಗೋಣಂತ. ಮುಂಬರುವ ಪೊಲೀಸ್ ಆಗಿರ್ಬೋದು, ಎಸ್ಎಸ್ಸಿ, ಜಿಡಿ ಆಗಿರ್ಬೋದು, ಎಸ್‌ಡಿ ಆಗಿರ್ಬೋದು, ಎಫ್‌ಡಿ ಆಗಿರ್ಬೋದಲ್ವಾ ಪ್ರತಿಯೊಂದು ಎಕ್ಸಾಮ್ ಏನ್ ಗೊತ್ತೇನ್ರಿ ವಿಜ್ಞಾನದ ಪ್ರಶ್ನೆಗಳಂತಕ್ಕಂಥ ಕೇಳ್ತಿರ್ತಾರಲ್ವಾ ಇಂತಹ ವಿಜ್ಞಾನಗಳ ಪ್ರಶ್ನೆಗಳ ವಿಶ್ಲೇಷಣೆ ಕುರಿತು ಒಂದಿಷ್ಟು ಮಾಹಿತಿ ಅದಲ್ವಾ ಇಂದಿನ ತರಗತಿಯಲ್ಲಿ ನೋಡೋಣ ಬರೋದಲ್ವಾ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಪ್ರಶ್ನೆಗೆ ಮೊದಲನೇ ಕ್ವಶನ್ ಹೋಗೋಣ ಅಂತ. ಮೊದಲನೇ ಕ್ವಶನ್ ನೋಡಿ ಏನೈತೆ ಅಂತದಲ್ವಾ. ಪ್ರಮುಖವಾಗಿ ನೋಡೋದಲ್ವಾ ಯಾವುದನ್ನ ಏನ್ ಗೊತ್ತೀನಿ ಯಾವುದನ್ನು ವಸ್ತುವಿನ ನಾಲ್ಕನೇ ಸ್ಥಿತಿ ಎಂದು ಕರೆಯಲಾಗುತ್ತದೆ. ನೋಡ್ರಿ ಯಾವುದನ್ನು ವಸ್ತುವಿನ ನಾಲ್ಕನೇ ಸ್ಥಿತಿ ಎಂದು ಕರೆಯಲಾಗುತ್ತದೆ ಹೇಗೆ ಕೊಟ್ಟಿದಾರ. ಬೋಸ್, ಐನ್ಸ್ಟೀನ್, ಕಂಡೆನ್ಸೇಟ್ಗಳು ಅದಲ್ವಾ, ಪ್ಲಾಸ್ಮಾ, ಅನಿಲ, ದ್ರವ ಅಂತಕ್ಕಂಥದ್ದಲ್ವಾ. ಸದ್ಯಕ್ಕೆ ಗೊತ್ತಿರ್ಬೇಕು ಪ್ರಮುಖವಾಗಿ ಇವಾಗ ವಸ್ತು ಅಂತ ಹೇಳ್ಬೋದು ಅಥವಾ ಏನ್ ಗೊತ್ತೇನು ಪ್ರಮುಖವಾಗಿ ಏನ್ ಗೊತ್ತ ದ್ರವ್ಯ ಅಂತ ಹೇಳ್ಬೋದಲ್ವಾ. ಈ ದ್ರವ್ಯದ ಗೊತ್ತೇನು ದ್ರವ್ಯದ ನಾಲ್ಕನೇ ಸ್ಥಿತಿ ಅದು ಫೋರ್ತ್ ಸ್ಟೇಜ್ ಬಂದಾಗ ಯಾವ್ದಾಗಿರುತ್ತೆ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರೋ ಪ್ಲಾಸ್ಮಾ ಅಂತಕ್ಕಂಥ ಯಾವ್ದು ಹೇಳ್ರಿ ಪ್ಲಾಸ್ಮಾ. ಸ್ನೇಹಿತರೆ ಹೆಂಗಂತ ಬಂದಾಗ ಸರ್ ನೋಡ್ರಿ ಇವಾಗ ಪ್ರಮುಖ ದ್ರವ್ಯದ ಮೊದಲನೇ ಸ್ಥಿತಿ ಬಂದಾಗ ಯಾವ್ದು ಹೇಳ್ರಿ ಘನ ಅಂತಕ್ಕಂಥ ಯಾವ್ದು ಗೊತ್ತೇನ್ರಿ ಘನ ಅಂತಕ್ಕಂಥದಲ್ವಾ. ಸರ್ ನಂತರ ಎರಡನೇದು ಬರುತ್ತೆ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕಲ್ವಾ ದ್ರವ ಅಂತಕ್ಕಂಥ ಯಾವ್ದು ಹೇಳ್ರಿ ದ್ರವ. ನೋಡ್ರಿ ಮೂರನೇದು ಗೊತ್ತಿರ್ಬೇಕು ಅನಿಲ ಅಂತಕ್ಕಂಥ ಮೂರನೇದು ಅನಿಲ ಅಂತಕ್ಕಂಥದಲ್ವಾ. ನಂತರ ನಾಲ್ಕನೇ ಸ್ಟೇಜ್ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಯಾವ್ದಾಗ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿಲ್ಲದಲ್ವಾ ನಾಲ್ಕನೇ ಸ್ಟೇಜ್ ಅಂತ ಬಂದಾಗ ಪ್ಲಾಸ್ಮಾ ಅಂತಕ್ಕಂಥ ಯಾವ್ದು ಹೇಳ್ರಿ ಪ್ಲಾಸ್ಮಾ ಅಂತಕ್ಕಂಥದ್ದು. ಐದನೇದು ಗೊತ್ತಿರ್ಬೇಕಲ್ವಾ ಬೋಸ್ ಐನ್ಸ್ಟೀನ್ ಗೊತ್ತೇನ್ರಿ ಸಾಂದ್ರೀಕರಣ ಅಂತಕ್ಕಂಥದಲ್ವಾ. ಬೋಸ್ ಐನ್ಸ್ಟೀನ್ ಗೊತ್ತೇನ್ರಿ ಸಾಂದ್ರೀಕರಣ ಅಂತಕ್ಕಂಥ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡೋದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲದಲ್ವಾ. ಇವಾಗ ನೋಡ್ರಿ ಘನ ಅಂತ ಬಂದಾಗ ಪ್ರಮುಖವಾಗಿ ಏನ್ ಗೊತ್ತೇನು ಘನ ವಸ್ತುಗಳದಲ್ವಾ ಹೆಂಗಿರ್ತಪ್ಪ ಬಂದಾಗ ಪ್ರಮುಖವಾಗದಲ್ವಾ. ನೋಡ್ರಿ ಇವಾಗ ಒತ್ತೊತ್ತಾಗಿರ್ತಾವ ಕಣಗಳೇನ್ ಗೊತ್ತೇನ್ರಿ ಒತ್ತೊತ್ತಾಗಿರ್ತಾವ. ಕಣಗಳೇನ್ ಗೊತ್ತೇನ್ರಿ ಒತ್ತೊತ್ತಾಗಿರ್ಲು ಕಾರಣ ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ ಕಣಗಳಿಗೆ ಶಕ್ತಿ ಅಥವಾ ಎನರ್ಜಿ ಅಂತಕ್ಕಂಥ ಕಡಿಮೆ ಆಗಿರ್ತಾರೆ ಅದಲ್ವಾ. ಅದಕ್ಕೇನ್ ನೋಡ್ರಿ ಕಣಗಳಿಗೆ ಏನ್ ಗೊತ್ತೇನೆ ಉಷ್ಣದ ಮೂಲಕ ಶಕ್ತಿ ಕೊಡ್ತೀನಿ. ಶಕ್ತಿ ಕೊಟ್ಟ ಏನ್ ಗೊತ್ತೇನ್ರಿ ಸಡಿಲ ರೂಪ ದ್ರವ ಸ್ಥಿತಿ ಬರ್ತಾ ಇದ್ರ. ಈ ಮತ್ ನೋಡ್ರಿ ದ್ರವಕ್ ಮತ್ ಉಷ್ಣ ಕೊಡ್ತೀನಿ ಏನ್ ಗೊತ್ತೇನೆ ಪ್ರಮುಖವಾಗಿ ಏನ್ ಗೊತ್ತೇನೆ ಕಣಗಳು ಸ್ವತಂತ್ರ ಆಗ್ತದಲ್ವಾ. ಇದೇನ್ ಗೊತ್ತೇನೆ ಅನಿಲ ಸ್ಥಿತಿ ಆಗುತ್ತೆ. ಈ ನೋಡ್ರಿ ಮತ್ ಕಣಗಳಿಂದ ನಾವು ಉಷ್ಣ ಕೊಟ್ಟು ತಿಳ್ಕೊಡ್ರಿ ಸರ್ ಅಯನ್ ರೂಪ ಪರಿವರ್ತನೆ ಆಗುತ್ತೆ ಪ್ಲಾಸ್ಮಾ ಅಂತ ಕರಿತಾ. ಇವಾಗ ಹೆಂಗ್ ಉಷ್ಣ ಕೊಟ್ಟಲ್ವಾ ಇವಾಗ ರಿವರ್ಸ್ ಬರ್ತೀನಿ ಅಂದ್ರ ಇವಾಗ ಏನ್ ಗೊತ್ತೇನ್ರಿ ದ್ರವಕ್ಕೆ ಏನ್ ಮಾಡ್ತೀನಿ ಉಷ್ಣ ಅಂತಕ್ಕಂಥ ಕಡಿಮೆ ಮಾಡ್ತೀನಿ. ನೋಡ್ರಿ ದ್ರವಕ್ಕೆ ಉಷ್ಣ ಕಡಿಮೆ ಮಾಡಿದಾಗ ಏನ್ ಗೊತ್ತೀನಿ ಪ್ರಮುಖವಾಗಿ ಅನಿಲ ಆಗುತ್ತೆ. ನೋಡ್ರಿ ಇವಾಗ ಪ್ರಮುಖ ಗೊತ್ತಿರೋದಲ್ವಾ ಹಿಂಗ ಅಲ್ವಾ ಅಂದ್ರೆ ಅನಿಲ ಸಾರಿ ಏನ್ ಗೊತ್ತೇನ ಅನಿಲಕ್ಕೆ ಏನ್ ಗೊತ್ತೇನೆ ಉಷ್ಣ ಅಂತಕ್ಕಂಥ ಕಡಿಮೆ ಮಾಡಿದಾಗ ದ್ರವ ರೂಪಕ್ಕೆ ಬರುತ್ತೆ ಅದಲ್ವಾ. ಈಗ ನೋಡಿ ದ್ರವಕ್ಕೆ ಏನ್ ಗೊತ್ತೇನ್ರಿ ಮತ್ತೆ ಉಷ್ಣ ಅಂತಕ್ಕಂಥ ಕಡಿಮೆ ಮಾಡ್ದಂತ ತಿಳ್ಕೊಡ್ರಿ ಘನ ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಇದಕ್ಕೇನ್ ಕರೀತಾರೆ ಗೊತ್ತೇನು ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಸರ್ ಏನಂತ ಕರೀತಾರೆ ಗೊತ್ತೇನ್ರಿ ಸಾಂದ್ರೀಕರಣ ಅಂತ ಕರೀತಾರೆ. ಯಾವ ಕಾರಣ ಗೊತ್ತೇನ್ರಿ ಸಾಂದ್ರೀಕರಣ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡೋದಲ್ವಾ ಎಕ್ಸಾಮ್ದಾಗ. ಸರ್ ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಇಲ್ಲಿ ನೋಡ್ರಿ ದ್ರವ್ಯ ಅಂತ ಹೇಳೋದಲ್ವಾ ನಿಮ್ಗ ಇಂಗ್ಲಿಷ್ ಏನ್ ಕರೀತಾರೆ ಗೊತ್ತಿರ್ತದೆ ಮ್ಯಾಟರ್ ಅಂತ ಕರೀತಾರೆ ಗೊತ್ತೇನು ಮ್ಯಾಟರ್ ಅಂತ ಕರೀತಾರೆ. ನೋಡ್ರಿ ಸರ್ ಇವಾಗ ಮ್ಯಾಟರ್ ಅಥವಾ ಅಂದ್ರೆ ಅಥವಾ ದ್ರವ್ಯ ಅಂದ್ರೆ ಗೊತ್ತೇನ್ರಿ ಸರ್ ನೋಡ್ರಿ ಯಾವ್ದು ರಾಶಿಯನ್ನು ಹೊಂದಿದೆ ಅಂತ ಗೊತ್ತೇನ್ರಿ ಇವಾಗ ಸ್ಥಳ ಅಂತಕ್ಕಂಥದ್ದು ಆಕ್ರಮಿಸಿಕೊಳ್ಳುತ್ತದಲ್ವಾ ಅದಕ್ಕೇನ್ ಕರೀತಾರೆ ಗೊತ್ತೇನ್ ದ್ರವ್ಯ ಅಂತ ಕರೀತಾರೆ. ನೋಡ್ರಿ ರಾಶಿಯನ್ನು ಹೊಂದಿದ್ದು ಈ ಸ್ಥಳವನ್ನು ಆಕ್ರಮಿಸಿಕೊಳ್ಳೋದಕ್ಕ ಸರ್ ಏನಂತ ಕರೀತಾರೆ ಗೊತ್ತೇನ್ರಿ ದ್ರವ್ಯ ಅಂತ ಕರೀತಾರ. ಈಗ ರಾಶಿ ಅಂದ್ರೆ ಗೊತ್ತಿರ್ಬೇಕದಲ್ವಾ ಎರಡು ವಸ್ತು ತಿಳ್ಕೊಡೋದಲ್ವಾ. ಸ್ನೇಹಿತರೆ ಗೊತ್ತು ಒಂದು ವಸ್ತುವಿನ ದೇಹದ ಸುತ್ತಳತೆ ಏನ್ ಕರೀತಾರೆ ಗೊತ್ತೇನ್ ರಾಶಿ ಅಂತ ಕರೀತಾರೆ. ಸ್ನೇಹಿತರೆ ಗೊತ್ತಿರೋ ಇಲ್ಲೊಂದು ವಸ್ತು ಅಂತ ತಿಳ್ಕೊಡೋದಲ್ವಾ ಈ ಒಂದು ವಸ್ತುವಿನ ದೇಹದ ಸುತ್ತಳತೆ ರಾಶಿ ಅಂತ ಕರೀತಾರೆ ಅದಲ್ವಾ. ಎ ಮತ್ತು ಬಿ ಅಂತಕ್ಕಂದ್ರೆ ಈ ಬಿ ವಸ್ತುವಿನ ರಾಶಿ ಹೆಚ್ಚಿಗೆ ಅಂದ್ರ ಸರ್ ಯಾವ್ದು ರಾಶಿ ಹೊಂದಿರುತ್ತೆ ಸ್ಥಳ ಅಂತಕ್ಕಂಥ ಆಕ್ರಮಿಸಿಕೊಳ್ತದಲ್ವಾ ಅದಕ್ಕೇನ್ ಕರೀತಾರೆ ಗೊತ್ತ ದ್ರವ್ಯ ಅಂತ ಕರೀತಾರೆ ಅದಲ್ವಾ. ನಂತರ ದ್ರವ ಅಂತ ಬಂದಾಗ ಗೊತ್ತಿರ್ಬೇಕೇನ್ ಗೊತ್ತೇನ್ರಿ ಸರ್ ಯಾವ್ದು ನೀರಿನಂತೆ ಹರಿತದಲ್ಲ ದ್ರವ ಅಂತ ಕರೀತಾರೆ. ಈಗ ನೋಡ್ರಿ ಯಾವ್ದು ಸರ್ ಕರಗುವ ಗುಣ ಹೊಂದಿರ್ತದಲ್ವಾ ಆ ಕರಗುವ ಗುಣ ಹೊಂದಿರೋದಕ್ಕೆ ಕರೀತಾರೆ ಗೊತ್ತೇನ್ರಿ ದ್ರಾವ್ಯ ಅಂತ ಕರೀತಾರೆ ದ್ರಾವ್ಯ. ಸ್ನೇಹಿತರೆ ಗೊತ್ತಿರೋ ಯಾವ್ದು ನೋಡಿ ತನ್ನಲ್ಲಿ ಕರಗಿಸ್ಕೊಳ್ತದಲ್ವಾ ಅದಕ್ಕೇನ್ ಕರೀತಾರೆ ಗೊತ್ತೇನ್ರಿ ದ್ರಾವಕ ಅಂತ ಕರೀತಾರೆ. ಯಾವಾಗ ಹೇಳಿ ದ್ರಾವಕ. ಬಟ್ ಗೊತ್ತಿರ್ಲಿ ದ್ರವ್ಯದ ಅಥವಾ ವಸ್ತು ನಾಲ್ಕು ಸ್ಥಿತಿ ಪ್ಲಾಸ್ಮಾ ಒಂದು ಘನ ಎರಡು ದ್ರವ ಮೂರು ಅನಿಲ ನಾಲ್ಕು ಪ್ಲಾಸ್ಮಾ ಇದು ಸಾಂದ್ರೀಕರಣ ಅಂತಕ್ಕಂಥ ಓಕೆ ಅದಲ್ವಾ. ಎಸ್ ಇದು ಸರಿಯಾದ ಉತ್ತರ ಪ್ಲಾಸ್ಮಾ ಆಗಿರುತ್ತೆ ನೋಡೋದಲ್ವಾ. ಇದು ಪ್ಲಾಸ್ಮಾ ಹೆಂಗ್ ಮಾಡಪ್ಪ ಅಂದ್ರೆ ನೋಡಿರ್ತೀವಿ ನಾವು ಅದಂದ್ರೆ ಮಿಂಚಾಗಿರ್ಬೋದು ಅದಲ್ವಾ ಚಂಡಮಾರುತ ಆಗಿರ್ಬೋದು ನಕ್ಷತ್ರಗಳಲ್ಲಿ ಕಾಣ್ತೀವಿ ನಾವು ಅದಲ್ವಾ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ. ಎಸ್ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಕ್ವಶನ್ ಹೋಗ್ಬರೋದಲ್ವಾ. ನೋಡ್ರಿ ಮಾನವ ಏನ್ ಗೊತ್ತೇನ್ ಮಾನವ ವಯಸ್ಕರಲ್ಲಿ ಸಾಮಾನ್ಯ ರಕ್ತದ ಪ್ರಮಾಣ ಎಷ್ಟು ಅಂತ ಕ್ವಶನ್ ಅಂದ್ರೆ ಇವಾಗ ಆರೋಗ್ಯ ವ್ಯಕ್ತಿ ಅಥವಾ ಮಾನವರಲ್ಲಿ ಸಾಮಾನ್ಯ ಎಷ್ಟು ಲೀಟರ್ ರಕ್ತ ಅಂತಕ್ಕಂತ ಕ್ವಶನ್ ಕೇರ್ ಅದಲ್ವಾ. ಎ 1 ಲೀಟರ್, ಬಿ 3 ಲೀಟರ್, ಸಿ 5 ಲೀಟರ್, ಡಿ 7 ಲೀಟರ್ ಅದಲ್ವಾ. ನೋಡ್ರಿ ಸರಿಯಾದ ಉತ್ತರ ಗೊತ್ತೇನ್ರಿ 5. ಗೊತ್ತಿರ್ಬೇಕೇನ್ ಗೊತ್ತೇನ್ರಿ
ಇವಾಗ 5ರಿಂದ ಏನ್ ಗೊತ್ತೇನೆ 5ರಿಂದ 6 ಲೀಟರ್ ಹೌದಲ್ವಾ? ಪ್ರತಿಯೊಬ್ಬ ಏನ್ ಗೊತ್ತೇನೆ ಆರೋಗ್ಯವಂತ ವ್ಯಕ್ತಿದಾಗ ದೇಹದಾಗ ರಕ್ತ ಎಷ್ಟು ಗೊತ್ತೆ 5ರಿಂದ 6 ಲೀಟರ್ ಇರುತ್ತೆ. ಎಷ್ಟು ಗೊತ್ತೇನ್ರಿ? 5ರಿಂದ ಏನಪ್ಪಾ ಅಂದ್ರ 6 ಲೀಟರ್ ಅಂತಕ್ಕಂತ ಇರುತ್ತ ನೋಡೋದಲ್ವಾ? ನೋಡ್ರಿ ಕ್ವಶನ್ ಕೇಳ್ತಿರ್ತಾರ ನೋಡ್ರಿ. ಆಮೇಲೆ ಪ್ರಮುಖವಾಗಿ ಗೊತ್ತಿರ ನೋಡ್ರಿ ಆರೋಗ್ಯವಂತ ವ್ಯಕ್ತಿ ರಕ್ತದ pH ಮೌಲ್ಯ ಎಷ್ಟು ಗೊತ್ತೇನ್ರಿ? 7.10 ಗೊತ್ತೇನ್ರಿ? 4 ಅಂತಕ್ಕಂತ ಎಷ್ಟು ಹೇಳಿ 7.4 ಅದಲ್ವಾ? ರಕ್ತ ಗೊತ್ತಿರ್ಲಿ ನೋಡ್ರಿ ರಕ್ತದ ಬಂದಾಗ ಪ್ರಮುಖ ಅದಲ್ವಾ? ನೋಡ್ರಿ ರಕ್ತದ ಪ್ರಮುಖ pH ಮೌಲ್ಯ 7.4 ಅದಲ್ವಾ? ಇವಾಗ ಏನ್ ಗೊತ್ತೇನ್ರಿ ಸರ್ ರಕ್ತದ ಕುರಿತು ಅಧ್ಯಯನ ಮಾಡೋದಕ್ಕೆ ಏನ್ ಕರೀತಾರ ಗೊತ್ತೇನ್ರಿ? ಹೆಮಟಾಲಜಿ ಅಂತಕ್ಕಂತ ಏನ್ ಗೊತ್ತೇನ್ರಿ? ಹೆಮಟಾಲಜಿ ಅಂತಕ್ಕಂತ ಯಾಲಜಿ ಗೊತ್ತೇನ್ರಿ? ಹೆಮಟಾಲಜಿ ಅಂತಕ್ಕಂತ ನೋಡ್ರಿ ಅದೇ ರೀತಿಯಾಗಿ ರಕ್ತದ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋಕೆ ಏನ್ ಕರೀತಾರ ಗೊತ್ತೇನ್ರಿ? ಸಿರಾಲಜಿ ಅಂತ ಕರೀತಾರೆ. ಯಾಲಜಿ ಗೊತ್ತು ಸಿರಾಲಜಿ ಸ್ನೇಹಿತರೆ ಗೊತ್ತಿರ್ಬೇಕಿಂತ ನೋಡ್ರಿ. ಸಂರಕ್ಷಣೆ ಅಂದ್ರ ಇವಾಗ ಬ್ಲಡ್ ಡೊನಾಟ್ ಅಂದ್ರೆ ನಿಮ್ಗೆ ಗೊತ್ತೇನು ವಿಶ್ವ ರಕ್ತದಾನಿಗಳ ದಿನ ಅಂತಕ್ಕಂತ ಆಚರಣೆ ಮಾಡ್ತಾರೆ ನೋಡ್ರಿ. ವಿಶ್ವ ರಕ್ತದಾನಿಗಳ ಇದೇ ತಿಂಗಳ ಆಚರಣೆ ಮಾಡಿದಾರೆ. ಅವಾಗ ಜೂನ್ 14 ಏನ್ ಗೊತ್ತೇನ್ರಿ? ಏನ್ ಆಚರಣೆ ಮಾಡ್ತಾರೆ ಗೊತ್ತೇನ್? ವಿಶ್ವ ರಕ್ತದಾನಿಗಳ ದಿನ ಅಂತಕ್ಕಂತ ಆಚರಣೆ ಮಾಡ್ತಾರೆ ಅದಲ್ವಾ? ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತಲ್ವಾ? ಬಟ್ ಆರೋಗ್ಯವಂತ ವ್ಯಕ್ತಿತ್ವ ಸಾಮಾನ್ಯ ವ್ಯಕ್ತಿ ನೋಡ್ರಿ 5ರಿಂದ ಏನ್ ಗೊತ್ತೇನ್ರಿ? 6 ಲೀಟರ್ ಅದಲ್ವಾ? 4, 5, 6 ಲೀಟರ್ ಏನ್ ಗೊತ್ತೇನ್ರಿ ರಕ್ತ ಅಂತಕ್ಕಂತ ಇರ್ತದಲ್ವಾ? ಬಟ್ ಆರೋಗ್ಯವಂತ ವ್ಯಕ್ತಿಯ ರಕ್ತದ pH ಮೌಲ್ಯ 7.4 ಆಗಿರುತ್ತದೆ. pH ಅಂದ್ರೆ ಏನ್ ಗೊತ್ತೇನ್ರಿ? ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಥವಾ ಪವರ್ ಆಫ್ ಹೈಡ್ರೋಜನ್ ಕನ್ನಡದಾಗ ಜಲಜನಕ ಸಾಮರ್ಥ್ಯ ಅಂತ ಕರೀತಾರೆ. ಯಾವ ಸಾಮರ್ಥ್ಯ ಹೇಳ್ರಿ? ಜಲಜನಕ ಸಾಮರ್ಥ್ಯ ಅಂತಕ್ಕಂಥದಲ್ವಾ? ಗೊತ್ತಿರ್ಲಿ ಕೇಳ್ಬೋದು ಮುಂಬರುವ ಎಕ್ಸಾಮ್ದಾಗ ಬರ್ರಿ ಅದಲ್ವಾ? ನೆಕ್ಸ್ಟ್ ಬಂದಾಗ ನೋಡ್ರಿ 3ನೇ ಕ್ವಶನ್ ಬ್ಯಾಟರಿಗಳಲ್ಲಿ ಸಂಗ್ರಹವಾಗಿರುವ ಆಮ್ಲ ನೋಡ್ರಿ. ಬ್ಯಾಟರಿಗಳಲ್ಲಿ ಸಂಗ್ರಹವಾಗಿರುವ ಆಮ್ಲ ಅಂತ ಬಂದಾಗ ಎ ಕೊಟ್ಟಿದ್ದಾರ ಸಲ್ಫರಿಕ್ ಆಮ್ಲ, ಬಿ ಹೈಡ್ರೋಕ್ಲೋರಿಕ್ ಆಮ್ಲ, ಸಿ ನೈಟ್ರಿಕ್ ಆಮ್ಲ, ಡಿ ಏನ್ ಗೊತ್ತೇನ್ರಿ ಅಸಿಟಿಕ್ ಆಮ್ಲ ಅಂತಕ್ಕಂಥ ಅಲ್ವಾ? ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಸಲ್ಫರಿಕ್ ಆಮ್ಲ ನೋಡ್ರಿ. ಅದ್ ಸಲ್ಫರಿಕ್ ಆಮ್ಲ ಅಂದ್ರೂ ಒಂದೇ. ಸರ್ ನಂತರ ಬಂದಾಗ ಗಂಧಕಾಮ್ಲ ಆಮ್ಲ ಗೊತ್ತೇನ್ರಿ? ಗಂಧಕಾಮ್ಲ ಅಂದ್ರೂ ಒಂದೇ ಅದಲ್ವಾ? ಗಂಧಕಾಮ್ಲ ಅಂದ್ರೂ ಒಂದೇ ಅದಲ್ವಾ? ನೋಡ್ರಿ ಇವಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರದಲ್ವಾ? ಇವಾಗ ಬ್ಯಾಟ್ರಿಗಳಲ್ಲಿ ಬಳಸುವ ಆಮ್ಲ ಸಲ್ಫ್ಯೂರಿಕ್ ಆಮ್ಲ ರೀ ಅದಲ್ವಾ? ಇವಾಗ ಈ ಬ್ಯಾಟ್ರಿಗಳಲ್ಲಿ ಬಳಸುವ ಲೋಹನ್ ಬಂದಾಗ ಸೀಸ್ ಆಗಿರ್ಬೋದು ಅದಲ್ವಾ? ಸರ್ ನಂತರ ಬಂದಾಗ ಲಿಥಿಯಂ ನೋಡ್ರಿ. ಭವಿಷ್ಯದ ಇಂಧನವನ್ನು ರೂಪಿಸಲು ಯಾವ್ದು ಗೊತ್ತಿರ ಲಿಥಿಯಂ ಅಂತಕ್ಕಂಥದ್ದು ಗೊತ್ತಿರ್ಬೇಕು ಅದಲ್ವಾ? ಇರ್ಲಿ ಕೇಳ್ತಿರ್ತಾರೆ ನೋಡ್ರಿ. ಮತ್ತೆ ಅದಕ್ಕ ಈ ಗಂಧಕಾಮ್ಲಕ್ಕ ಸರ್ ಏನಂತ ಕರೀತಾರ ಗೊತ್ತೇನ್? ರಾಸಾಯನಿಕ ಏನ್ ಗೊತ್ತೇನ್? ರಾಸಾಯನಿಕ ನೋಡ್ರಿ ರಾಜ್ಯ ಅಂತ ಕರೀತಾರ ನೋಡ್ರಿ. ಕಿಂಗ್ ಆಫ್ ಕೆಮಿಕಲ್ ಅಂತ ಕರೀತಾರ ಸ್ನೇಹಿತರೆ ಅದಲ್ವಾ? ಸೊ ನೆಕ್ಸ್ಟ್ ಬಂದಾಗ ಹೈಡ್ರೋಕ್ಲೋರಿಕ್ ಆಮ್ಲ ಗೊತ್ತಿರ್ಬೇಕದಲ್ವಾ? ನೋಡ್ರಿ ಮಾನವನ ಜಠರಿನಲ್ಲಿ ಏನ್ ಗೊತ್ತೇನು ಉತ್ಪತ್ತಿ ಆಗುವ ಆಮ್ಲ ಗೊತ್ತೇನು? ಹೈಡ್ರೋಕ್ಲೋರಿಕ್ ಆಮ್ಲ ಅಂತಕ್ಕಂಥದ್ದು ಅದಲ್ವಾ? ಇದ್ರ ಅಣುಸೂತ್ರ ಗೊತ್ತ ಅನ್ಕೋತೀನಿ HCl ಅಂತಕ್ಕಂಥ. ಯಾ CL ಹೇಳ್ರಿ? HCl ಅಂತಕ್ಕಂಥದ್ದು ಅದಲ್ವಾ? ಸಲ್ಫ್ರಿಕ್ ಆಮ್ಲ ಗೊತ್ತಿರ್ಬೇಕದಲ್ವಾ? H2 ಏನ್ ಗೊತ್ತ? H2 SO4 ಅಂತಕ್ಕಂಥ ಗೊತ್ತಿರ್ಲಿ. ನೆಕ್ಸ್ಟ್ ರೀ ನೈಟ್ರಿಕ್ ಆಮ್ಲ. ಇದಕ್ಕೇನ್ ಗೊತ್ತೇನು? ಪ್ರಮುಖವಾಗಿ ಏನ್ ಕರೀತಾರ ಗೊತ್ತೇನು? ರಾಸಾಯನಿಕ ರಾಣಿ ಅಂತ ಕರೀತಾರ ನೋಡ್ರಿ. ನೋಡ್ರಿ ಪ್ರಮುಖವಾಗಿ ಗೊತ್ತಿರೋದಲ್ವಾ? ಸರಿ ಏನಪ್ಪ ಆಮ್ಲಗಳ ರಾಣಿ ಅಂತ ಕರೀತಾರೆ ಗೊತ್ತೇನ್ರಿ? ಆಮ್ಲಗಳ ರಾಣಿ ಹೌದಲ್ವಾ? ಆಮ್ಲಗಳ ರಾಣಿ ಅಂತ ಬಂದಾಗ ಏನ್ ಗೊತ್ತೇ? ಆಮ್ಲಗಳ ರಾಣಿ ಅಂತ ಬಂದಾಗ ನೈಟ್ರಿಕ್ ಆಮ್ಲ ಅದಲ್ವಾ? ಈ ರಾಸಾಯನಿಕ ರಾಣಿ ಅಂತ ಬಂದಾಗ ಯಾವ್ದು ಬರ್ತದೆ ಗೊತ್ತೇನೆ? ಬೆಂಜಿನ್ ಅಂತಕ್ಕಂಥ ಬರ್ತದೆ. ಬೆಂಜಿನ್ C6H6 ಅದಲ್ವಾ? ಆಮ್ಲಗಳ ರಾಣಿ ಅಂತ ಬಂದಾಗ ಯಾವ್ದು ಗೊತ್ತೇ? ನೈಟ್ರಿಕ್ ಆಮ್ಲ ಅದಲ್ವಾ? ಇವಾಗ ಪ್ರಮುಖವಾಗಿ ಲೋಹಗಳ ಮ್ಯಾಗ ಏನ್ ಗೊತ್ತ ಹೆಸರು ಹಾಕ್ಬೇಕಾದರ ಅದಲ್ವಾ? ಅಲ್ಲಿ ನೈಟ್ರಿಕ್ ಆಮ್ಲ ಅಂತಕ್ಕಂಥ ಬಳಸ್ತಾರ. ಅಸಿಟಿಕ್ ಆಮ್ಲ ಅಂತಕ್ಕಂಥ ಕಂಡು ಬರ್ತದೆ ಗೊತ್ತೇನೆ? ಪ್ರಮುಖವಾಗಿ ಗೊತ್ತಿರೋದು CS3CO3 ಅಂತಕ್ಕಂಥದ್ದು. ಇದು ಎಲ್ಲಿ ಬಳಸ್ತಾರೆ ಗೊತ್ತೇನೆ? ಅಸಿಟೋನ್ದಾಗ ಬಳಸ್ತಾರೆ. ಇಲ್ಲಿ ಗೊತ್ತೇನ್ರಿ? ಅಸಿಟೋನ್ ಆಗಿರ್ಬೋದು, ವಾರ್ನಿಸ್ ಆಗಿರ್ಬೋದು ಅಲ್ಲೆಲ್ಲ ಬಳಸ್ತಾರೆ ಅದಲ್ವಾ? ಒಟ್ಟು ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ. ಎಸ್ ನೆಕ್ಸ್ಟ್ ಬರೋದಲ್ವಾ 4ನೇ ಕ್ವಶನ್ ಹೋಗೋಣಂತ ನೋಡ್ರಿ. ಒಂದು ವಸ್ತುವಿನ ಜಡತ್ವವು ಈ ಕೆಳಗಿನ ಯಾವುದನ್ನು ಅವಲಂಬಿಸಿರುತ್ತೆ ನೋಡ್ರಿ. ಒಂದು ವಸ್ತುವಿನ ಗೊತ್ತೇನ್ರಿ ಅದಲ್ವಾ? ಜಡತ್ವ ಅಂತಕ್ಕಂಥ ಈ ಕೆಳಗಿನ ಯಾವುದನ್ನು ಅವಲಂಬಿಸಿದ ಕ್ವಶನ್ ಕೇಳ್ಯಾರ ಸ್ನೇಹಿತರೆ. ಎ ಕೊಟ್ಟಿದ್ದಾರೆ ಗೊತ್ತೇನ್ರಿ? ಬೃಹತ್ ಅಂತ ಕೊಟ್ಟಿದಾರ ಅದಲ್ವಾ? ಬಿ ಗಾತ್ರ ಅಂತ ಕೊಟ್ಟಿದಾರ, ಸಿ ಆಕಾರ ಅಂತಕ್ಕಂಥ ಕೊಟ್ಟಿದಾರ ಅದಲ್ವಾ? ನಂತರ ಬಂದಾಗ ಪ್ರಮುಖವಾಗಿ ಡಿ ದ್ರವ್ಯರಾಶಿ ಅಂತ ಕೊಟ್ಟಿದ್ದಾರೆ ಅದಲ್ವಾ? ಈಗ ನೋಡ್ರಿ ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಡಿ ಅಂತಕ್ಕಂಥ ನೋಡ್ರಿ. ಮೇನ್ ವಸ್ತುವಿನ ಏನ್ ಗೊತ್ತೇನ್ರಿ? ಏನಾದ್ರು ರಾಶಿ ಅಥವಾ ನೋಡ್ರಿ ದ್ರವ್ಯ ರಾಶಿ ಅದಲ್ವಾ? ಮೇನ್ ರಾಶಿ ಮೇಲೆ ಡಿಪೆಂಡ್ ಆಗಿರ್ತಾರೆ ನೋಡ್ರಿ. ಇವಾಗ ರಾಶಿ ಜಡತ್ವ ಅಂದ್ರೆ ಗೊತ್ತಿರ್ಬೇಕು. ಇಂಗ್ಲಿಷ್ ದಾಗ ಇನರ್ಷಿ ಅಂತ ಕರೀತಾರೆ ಹೇಳ್ರಿ. ಇನರ್ಷಿ ಅಂತಕ್ಕಂಥದಲ್ವಾ? ಜಡತ್ವ ಇಂಗ್ಲಿಷ್ ಇನರ್ಷಿ ಅಂತ ಕರೀತಾರ. ಸರ್ ಜಡತ್ವ ಅಂದ್ರೆ ಗೊತ್ತೇನ್ರಿ? ಯಾವುದೇ ಒಂದು ವಸ್ತು ನಿಚ್ಚಲ ಸ್ಥಿತಿ ಅದಲ್ವಾ? ಇದ್ದ ಸ್ಥಿತಿ ಇರುತ್ತೆ ಜಡತ್ವ ಅಂತ ಕರೀತಾರೆ, ಇನರ್ಷಿ ಅಂತ ಕರೀತಾರೆ. ಅಂದ್ರೆ ಸಪೋಸ್ ನೋಡ್ರಿ ಎಕ್ಸಾಂಪಲ್ ಯಾವುದೇ ಒಂದು ವಸ್ತು ಅಂತ ಹೋಗ್ತಂತ ಹೇಳ್ಕೊಡ್ರಿ, ಹೋಗ್ತಾನೆ ಇರ್ತೈತಿ. ನಿಂತಂತ ಹೇಳ್ಕೊಡ್ರಿ, ನಿಂತೇ ಇರ್ತೈತಿ. ಅಂದ್ರೆ ಯಾವುದೇ ಒಂದು ವಸ್ತು ನಿಚ್ಚಲ ಸ್ಥಿತಿ ಒಂದೇ ಸ್ಥಿತಿ ಇರ್ತ ನೋಡ್ರಿ ಜಡತ್ವ ಅಂತ ಕರೀತಾರೆ ಅದಲ್ವಾ? ಮೇನ್ ನೋಡ್ರಿ ಜಡತ್ವ ಏನ್ ಅವಲಂಬಿಸುತ್ತೆ ಗೊತ್ತೇನು? ಪ್ರಮುಖವಾಗಿ ಸರ್ ವಸ್ತುವಿನ ರಾಶಿ ಅಂತಕ್ಕಂಥ ಇಂಗ್ಲಿಷ್ ಏನ್ ಗೊತ್ತೇನೆ? ಮಾಸ್ ಅಂತ ಕರೀತಾರೆ ಹೇಳ್ರಿ. ಮಾಸ್ ಅಂತಕ್ಕಂಥ ಗೊತ್ತಿರ್ಬೇಕು ಅದಲ್ವಾ? ನಿಮ್ಗೆ ಆಲ್ರೆಡಿ ರಾಶಿನ ಗೊತ್ತ ಅನ್ಕೋತೀವಿ. ಒಂದು ವಸ್ತುವಿನ ದೇಹದ ಸುತ್ತಳತೆ ಏನ್ ಕರೀತಾರೆ ಗೊತ್ತೇನು? ಪ್ರಮುಖವಾಗಿ ರಾಶಿ ಕರೀತಾರೆ ಸ್ನೇಹಿತರೆ ಗೊತ್ತಿರ್ಬೇಕು. ಒಂದು ವಸ್ತುವಿನ ರಾಶಿ ಹೆಚ್ಚಾದಂತೆ ಅದರ ಜಡತ್ವ ಏನಾಗುತ್ತೆ ಗೊತ್ತೇನು? ಹೆಚ್ಚಾಗುತ್ತೆ
ಅದಲ್ವಾ ಇಂತ ಜಡತ್ವ ನಿಯಮ ಯಾರು ಕಂಡಿರ್ತಾರೆ ಗೊತ್ತೇನೆ, ಗೆಲೆಲಿಯೋ ಅಂತಕ್ಕಂಥ ಕಂಡಿರ್ತಾರೆ. ಹೇಳ್ರಿ ಗೆಲೆಲಿಯೋ ಅಂತಕ್ಕಂಥದ್ದು ಗೊತ್ತಿರ್ಲಿ. ಆಮೇಲೆ ಈ ನ್ಯೂಟನ್ ದವ್ರ ಏನ್ ಗೊತ್ತೇನ್ರಿ, ಫಸ್ಟ್ ಲಾ ಅದಲ್ವಾ, ಫಸ್ಟ್ ಲಾಕ್ ಏನ್ ಕರೀತಾರೆ ಗೊತ್ತೇನ್, ಜಡತ್ವ ನಿಯಮ ಅಂತ ಕರೀತಾರೆ. ಯಾರು ನಿಮ್ಗೆ ಗೊತ್ತೇನ್ರಿ, ಜಡತ್ವ ನಿಯಮ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅದಲ್ವಾ, ಕೇಳ್ತಿರ್ತಾರೆ ನೋಡದಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ಅದಲ್ವಾ. 5ನೇ ಕ್ವಶನ್ ನೋಡ್ರಿ, ತೇಲುವ ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ, ತೇಲುವ. ನೋಡ್ರಿ ಪ್ರಮುಖವಾಗಿ ತೇಲುವ ಅದಲ್ವಾ, ನೋಡೋದಲ್ವಾ. ತೇಲುವ ತತ್ವವನ್ನು ಮೊದಲು ಹೇಳಿದವರು ಯಾರು, ಅಂದ್ರೆ ನೀರಿನ ಮೇಲೆ ತೇಲುವ ವಸ್ತು ಅದಲ್ವಾ. ಎ ಐಸಾಕ್ ನ್ಯೂಟನ್, ಬಿ ಆರ್ಕಿಮಿಡಿಸ್, ಸಿ ಅರಿಸ್ಟಾಟಲ್, ಡಿ ಗೆಲಿಲಿಯೋ. ನೋಡ್ರಿ ತೇಲುವ ತತ್ವ ಮುಂದಾಗ ನೀವು ಆರಾಮ್ ಆಗ್ಬಿಡ್ತೀರ. ಆನ್ಸರ್ ಏನ್ ಗೊತ್ತೇನೆ, ಆರ್ಕಿಮಿಡಿಸ್. ಏನ್ ಸಿರಾಕಿಸ್ ಏನ್ ಗೊತ್ತೇನ್ರಿ, ಸರ್ ಆರ್ಕಿಮಿಡಿಸ್ ಸರಿಯಾದ ಉತ್ತರ ಸಿರಾಕಿಸ್ ಆರ್ಕಿಮಿಡಿಸ್. ಅಂದ್ರೆ ಮೀನ್ಸ್ ಏನ್ ಗೊತ್ತೇನ್ರಿ, ಇವಾಗ ದ್ರವ ವಸ್ತುಗಳದಲ್ವಾ. ನೋಡ್ರಿ ದ್ರವ ವಸ್ತುಗಳು ದ್ರವ ವಸ್ತುಗಳು ಅದಲ್ವಾ. ವಸ್ತುಗಳ ಮೇಲೆ ವಸ್ತುಗಳ ಮೇಲೆ ಏನ್ ಗೊತ್ತೇನ್ರಿ, ಮೇಲ್ಮುಖವಾಗಿ ಏನ್ ಗೊತ್ತೇನ್ರಿ ಅದಲ್ವಾ. ನೋಡ್ರಿ ಮೇಲ್ಮುಖವಾಗಿ ವರ್ತಿಸುವ ಬಲಕ್ಕೆ ಏನ್ ಕರೀತಾರೆ, ಪ್ಲವನತೆ. ಈಗ ನೋಡ್ರಿ ಪ್ಲವನತೆ ನಿಯಮವನ್ನು ಕಂಡು ವಿಜ್ಞಾನ ಗೊತ್ತೇನೆ, ಆರ್ಕಿಮಿಡಿಸ್ ಅಂತಕ್ಕಂಥವ್ರು. ಅಂದ್ರ ದ್ರವ ವಸ್ತುಗಳ ಮೇಲೆ ಮೇಲ್ಮುಖವಾಗಿ ವರ್ತಿಸುವ ಬಲ ಪ್ಲವನತೆ ಕರೀತಾರ. ಈ ಪ್ಲವನತೆ ನಿಯಮವನ್ನು ಕಂಡು ವಿಜ್ಞಾನ ಯಾರು ಗೊತ್ತೇನೆ, ಆರ್ಕಿಮಿಡಿಸ್. ಸಿರೈಕಿಸ್ ಆರ್ಕಿಮಿಡಿಸ್ ಅಂತಕ್ಕಂಥ ಅದಲ್ವಾ. ಅಂದ್ರೆ ಇವಾಗ ಹಡಗ್ ನಿರ್ಮಿತವಾಗಿರ್ಬೋದ್ರಿ, ಅದೆಲ್ಲ ಪಾದರಸ ನಿರ್ಮಿತವಾಗಿರ್ಬೋದು, ಹಡಗಾಗಿರ್ಬೋದು ಅದಲ್ವಾ. ನಂತರ ಬಂದಾಗ ಪ್ರಮುಖವಾಗಿ ಈಗ ಪಾದರಸ ಆಗಿರ್ಬೋದು, ಮರ್ಕ್ಯೂರಿ ಅಂತ ಕರೀತಾರ ನೋಡಿ, ಪಾದರಸ ಆಗಿ ನಿರ್ಮಿತವಾಗಿರ್ಬೋದ್ರಿ ಅದಲ್ವಾ. ಈಗ ಇನ್ನೊಂದೇನ್ ಗೊತ್ತೇನ್ರಿ ಸರ್, ಲ್ಯಾಕ್ಟೋಮೀಟರ್ ಅಂತಕ್ಕಂಥದ್ದು. ಯಾವ ಮೀಟರ್ ಗೊತ್ತೇನ್ರಿ, ಲ್ಯಾಕ್ಟೋಮೀಟರ್ ಆಗಿರ್ಬೋದು ಅದಲ್ವಾ. ನಂತರ ಬಂದಾಗ ಹೈಡ್ರೋಮೀಟರ್ ಆಗಿರ್ಬೋದು. ಇವೆಲ್ಲ ಯಾವ ನಿಯಮದ ಮೂಲಕ ಕೆಲಸ ಮಾಡ್ತಾ ಗೊತ್ತೇನೆ, ಪ್ರಮುಖ ಆರ್ಕಿಮಿಡಿಸ್ ನಿಯಮ ಅದಲ್ವಾ. ನೋಡ್ರಿ ಮುಂಬರಾಗ ಜನ ಕೇಳ್ತಿರ್ತಾರದಲ್ವಾ, ದ್ರವ ವಸ್ತುಗಳು ನಿರ್ಮಗ ಅಂದ್ರೆ ದ್ರವ ವಸ್ತುಗಳು ಏನ್ ಮಾಡ್ತಾವ, ವಸ್ತುಗಳ ಮೇಲ್ಮುಖ ಬಲ ಪ್ರಯೋಗ ಮಾಡ್ತಾವ. ಇನ್ನೊಂದೇನ್ ಗೊತ್ತೇನ್ರಿ ಸರ್, ವಸ್ತುವಿನ ಸಾಂದ್ರತೆ ಕಡಿಮೆ ಇತ್ತು ಅದಲ್ವಾ, ದ್ರವದ ಸಾಂದ್ರತೆ ಹೆಚ್ಚಿಗಿತ್ತು ಅಂತ ತಿಳ್ಕೊಡ್ರಿ. ಅವಾಗ ಏನ್ ಮಾಡ್ತಾ ಗೊತ್ತೇನೆ, ವಸ್ತು ನಿರ್ಮಿತ ಇರ್ತಾವ. ನೋಡಿ ದ್ರವದ ಸಾಂದ್ರತೆಗಿಂತ ವಸ್ತುವಿನ ಸಾಂದ್ರತೆ ಅಂತ ಹೆಚ್ಚಿಗಿತ್ತು ಅಂತ ತಿಳ್ಕೊಡ್ರ, ಅವಾಗ ನಿರ್ವಾಗ ಡೊಬ್ಬುಕ್ಕಿನ ಮುಕ್ತ ವಸ್ತುಗಳು. ಈಗ ನೋಡ್ರಿ ಇದ್ದಿಲ್ ನಿರ್ಮಕ್ತಿ ಇಲ್ಲದ ಕಾರಣ ಆರ್ಕಿಮಿಡಿಸ್ ನಿಯಮ ಅದಲ್ವಾ. ಇದ್ದಿಲ್ ಡೊಬ್ಬುಕ್ಕಿನ ಮುಕ್ತ ಅಂತ ತಿಳ್ಕೊಡ್ರ. ಅಂದ್ರ ಇವಾಗ ಇದು ಸಾರಿ ಏನಪ್ಪಾ, ಕಬ್ಬಿಣ ತುಂಡುಗಳು ಮುಣುಗ್ತಾವ. ಅಂದ್ರೆ ಈ ಕಬ್ಬಿಣ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಿಗೆ ಇರ್ತದ. ಅಂದ್ರೆ ನೀರಿನಕ್ಕಿಂತ ಹೆಚ್ಚು ಸಾಂದ್ರತೆ ಇರುತ್ತೆ ನೋಡ್ರಿ, ಅದು ನೀರೊಳಗೆ ಮಾಡ್ತಾ ಗೊತ್ತೇನೆ ಮುಳುಗ್ತಾವ ಅದಲ್ವಾ. ಬಟ್ ಈ ನೀರ್ ಮ್ಯಾಗ ತೇಲ್ಬೇಕಾದ್ರ ಕಾರಣ ಬಂದಾಗ ಯಾವ್ದು ಗೊತ್ತೇನ್ರಿ ಸರ್, ಇವಾಗ ಆರ್ಕಿಮಿಡಿಸ್ ಅಂತಕ್ಕಂಥ ಯಾವ ಹೇಳ್ರಿ, ಆರ್ಕಿಮಿಡಿಸ್ ಅಂತಕ್ಕಂಥವ್ರು ಗೊತ್ತಿಲ್ಲ. ನಾವು ಗ್ರಾವಿಟಿ ಚಾಪ್ಟರ್ ದಾಗ ಓದ್ತೀವಲ್ವಾ. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರದಲ್ವಾ, 6ನೇ ಕ್ವಶನ್ ಬಂದಾಗ ನೋಡ್ರಿ, ಅಯಸ್ಕಾಂತದಲ್ಲಿ ಕಾಂತೀಯ ಕ್ಷೇತ್ರದ ರೇಖೆಗಳ ದಿಕ್ಕು ಏನು. ನೋಡ್ರಿ ಅಯಸ್ಕಾಂತದಲ್ಲಿ ಕಾಂತೀಯ ಕ್ಷೇತ್ರದ ರೇಖೆಗಳ ದಿಕ್ಕೇನು ಕ್ವಶನ್ ಕೇಳ. ಸರಿ ಎ ಕೊಟ್ಟಿದ್ದಾರ, ಪೂರ್ವ ಧ್ರುವದಿಂದ ಪಶ್ಚಿಮ ಧ್ರುವಕ್ಕೆ, ಬಿ ಪಶ್ಚಿಮ ಧ್ರುವದಿಂದ ಪೂರ್ವ ಧ್ರುವಕ್ಕೆ, ಸಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ, ಡಿ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು, ಸರಿಯಾದ ಉತ್ತರ ಗೊತ್ತೇನು, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ. ನೋಡ್ರಿ ಇವಾಗ ಪ್ರಮುಖವಾಗಿ ನಾವು ಆಫ್ಲೈನ್ ಕ್ಲಾಸ್ ಮಾಡುವಾಗ ಕೂಡ ಹೇಳ್ತೀನಿ ಅದಲ್ವಾ. ಪ್ರಮುಖವಾಗಿ ಏನ್ ಗೊತ್ತೇನ್ರಿ, ಇವಾಗ ಅಯಸ್ಕಾಂತ ಆಕಾರಗಳು ಪ್ರಮುಖವಾಗಿ 3 ಕಂಡು ಬರ್ತದಲ್ವಾ. ನೋಡ್ರಿ ಇವಾಗ ಏನ್ ಗೊತ್ತೇನು, ಒಂದು ಬರ್ತದೆ ಯಾವ್ದಪ್ಪ ಅಂದ್ರೆ ದಂಡಕಾಂತ ಅಂತಕ್ಕಂತ ಬರ್ತದಲ್ವಾ. ಇದು ನೋಡಿ ಪ್ರಮುಖವಾಗಿ ಅದಲ್ವಾ. ಇದಕ್ಕೆ ನಾವ್ ಏನ್ ಕರಿತೀವಿ, ದಂಡಕಾಂತ. ಇದು ಏನ್ ಗೊತ್ತೇನು, ಎಸ್ ಅಂದ್ರೆ ನಾರ್ತ್ ಪೋಲ್, ಇದು ಸೌತ್ ಪೋಲ್ ಗೊತ್ತಿರೋದಲ್ವಾ. ಈಗ ಇದು ಪ್ರಮುಖವಾಗಿ ಇದು ಕಾಂತಿ ಏನ್ ಗೊತ್ತೇನ್ರಿ, ಬಲ ರೇಖೆಗಳು ಅಂತ ಕರಿತಾರೆ. ಯಾಕೆ ಹೇಳ್ರಿ, ಬಲ ರೇಖೆಗಳು ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಬಲ ರೇಖೆಗಳು, ಯಾವ ರೇಖೆಗಳ್ರಿ, ಬಲ ರೇಖೆಗಳು ಅದಲ್ವಾ. ಮತ್ ಇದೇನ್ ಮಾಸ್ತರ್ ಹಿಡಿತದೆ ಅಂತ ಅಲ್ಲ ಸ್ನೇಹಿತರೆ ಅದಲ್ವಾ. ಇದು ಪ್ರಮುಖವಾಗಿ ಗೊತ್ತಿರೋದಲ್ವಾ. ಇದಕ್ಕೆ ಏನ್ ಕರೀತಾರೆ ಗೊತ್ತೇನ್ರಿ, ಈಗ ನೋಡ್ರಿ ಕಾಂತೀಯ ಬಲ ರೇಖೆಗಳು ಅದಲ್ವಾ. ಇವಾಗ ಏನ್ ಗೊತ್ತೇನ್ರಿ, ಅಯಸ್ಕಾಂತದ ಕಾಂತೀಯ ಬಲ ರೇಖೆ ನೋಡ್ರಿ, ಇದೇನ್ ಗೊತ್ತೇನು, ಉತ್ತರ ಅದಲ್ವಾ. ಅಂದ್ರೆ ನಾರ್ತ್, ಉತ್ತರದಿಂದ ದಕ್ಷಿಣ ಚಲಿಸ್ತಾವ, ಉತ್ತರದಿಂದ ದಕ್ಷಿಣ ಇರ್ಬೇಕದಲ್ವಾ. ಅದೇ ರೀತಿಯ ನೋಡ್ರಿ ಆಂತರಿಕ ಅಂತ ತಿಳ್ಕೊಡ್ರ, ಅಯಸ್ಕಾಂತದಲ್ಲಿ ಕಾಂತೀಯ ಕ್ಷೇತ್ರದ ರೇಖೆಗಳ ಆಂತರಿಕ ಕಾಂತೀಯ ರೇಖೆ ಹಂಚಲಿಸ್ತಂದ್ರ ನೋಡ್ರಿ, ಇದು ದಕ್ಷಿಣದಿಂದ ಉತ್ತರಕ್ಕೆ ಅದಲ್ವಾ. ಆಂತರಿಕದಿಂದ ದಕ್ಷಿಣದ ಉತ್ತರಕ್ಕೆ ಸರ್ ಬರಕ್ಕೆ ಅಂತ ತಿಳ್ಕೊಡ. ಸುಮ್ನೆ ಅಂದ್ರೆ ಯಾವ ಕಡೆ ಚಲಿಸ್ಕೊಂಡ್ ಉತ್ತರದಿಂದ ದಕ್ಷಿಣಕ್ಕೆ ಅದಲ್ವಾ. ಬಟ್ ಅಲ್ಲಿ ಮೆನ್ಷನ್ ಏನ್ ಗೊತ್ತೇನ್ರಿ, ಆಂತರಿಕ ರೇಖೆಗಳನ್ನ ಮೆನ್ಷನ್ ಮಾಡ್ರಿ ಅಂತ ತಿಳ್ಕೊಡ್ರಿ. ಅದೇನ್ ಗೊತ್ತ, ದಕ್ಷಿಣ ಉತ್ತರ ಚಲಿಸ್ತಾವ. ಮತ್ ನೋಡ್ರಿ ಇವಾಗ ಇವ್ ರೇಖೆಗಳು ನೋಡ್ರಿ, ಈಗ ನೋಡ್ರಿ ಧ್ರುವ ಪ್ರದೇಶದಲ್ಲಿ ಈ ಧ್ರುವ ಪ್ರದೇಶ, ಇದು ಧ್ರುವ ಪ್ರದೇಶ, ಇದು ಧ್ರುವ ಪ್ರದೇಶ. ಈ ಧ್ರುವ ಪ್ರದೇಶದಲ್ಲಿ ನೋಡ್ರಿ ಆಕರ್ಷಣ ಶಕ್ತಿ ಅಂತಕ್ಕಂಥ ಹೆಚ್ಚಿಗಿರ್ತದೆ. ನೋಡ್ರಿ ಧ್ರುವ ಪ್ರದೇಶದಿಂದ ಈಗ ಹಿಂದಕ್ಕೆ ಬಂದ ತಿಳ್ಕೊಡದಲ್ವಾ, ಆಕರ್ಷಣ ಶಕ್ತಿ ಕಡಿಮೆ ಆಗುತ್ತೆ. ಮತ್ ನೋಡ್ರಿ ಇಲ್ಲಿ ಧ್ರುವ ಪ್ರದೇಶದಿಂದ ತಿಳ್ಕೊಡಿಲ್ಲ, ಆಕರ್ಷಣ ಶಕ್ತಿ ಹೆಚ್ಚಾಗುತ್ತೆ. ಅಂದ್ರ ಈ ಧ್ರುವ ಪ್ರದೇಶ ಏನ್ ಗೊತ್ತೇನ್ರಿ, ಆಕರ್ಷಣ ಶಕ್ತಿ ಅಂತಕ್ಕಂಥ ಹೆಚ್ಚಿಗೆ ಇರ್ತದ. ಮತ್ತ ಈ ನಾರ್ತ್ ಎಷ್ಟು ಇರುತ್ತೆ ನೋಡ್ರಿ, ಸೌತ್ ಕೂಡ ಅಷ್ಟೇ ಆಕರ್ಷಣೆ ಮಾಡ್ಕೊತಾರೆ ಅದಲ್ವಾ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಇಂತ ಸರ್. ಅಯಸ್ಕಾಂತದಾಗ ಅಯಸ್ಕಾಂತದ ಪಿತಾಮಹ ಗೊತ್ತಿರ್ಬೇಕು, ಯಾರು ಗೊತ್ತೇನ್ರಿ ಸರ್, ವಿಲಿಯಂ ಏನ್ ಗೊತ್ತೇನೆ, ವಿಲಿಯಂ ಅದಲ್ವಾ. ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂತಾರೆ. ಯಾವ ಗಿಲ್ಬರ್ಟ್ ಗೊತ್ತೇನೆ, ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥವ್ರು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ. ಇಂತ ಅಯಸ್ಕಾಂತ ಪ್ರಪಂಚದ ಮೊಟ್ಟ ಮೊದಲ ಮತ್ತು ಗ್ರೀಕ್ ದೇಶದಾಗ ಇವ್ರು ಆಕರ್ಷಕ ಗುಣ ಕಂಡಿರ್ತಾರ. ಸರ್ ದಿಕ್ಕಿನ ಗುಣ ಬಂದಾಗ ಯಾವ್ದು ಗೊತ್ತೇನ್ರಿ, ಚೀನಾ ದೇಶ. ಯಾವ ದೇಶ, ಚೀನಾ ದೇಶ ಅದಲ್ವಾ.
ಇವಾಗ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡದಲ್ವಾ. ಇರ್ಲಿ ಅಯಸ್ಕಾಂತ ಬಗ್ಗೆ ನೋಡ್ ಮುಂಬರುವ ದಿನದಾಗ ಪ್ರತಿಯೊಂದು ಚಾಪ್ಟರ್ ಏನಪ್ಪ ಅಂದ್ರ ವಿಡಿಯೋ ಮಾಡ್ತಾ ಹೋಗ್ತೀನದಲ್ವಾ ನಿಮ್ ಸಹಕಾರದಿಂದ ಅಲ್ವಾ. ಬರ್ರಿ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಕ್ವಶನ್ ಹೋಗಮಂತ 7ನೇ ಕ್ವಶನ್ ಅದಲ್ವಾ. ನೋಡ್ರಿ 7ನೇ ಕ್ವಶನ್ ಅಂತ ನೋಡೋದಲ್ವಾ. ನೋಡ್ರಿ ದೂರದರ್ಶನದ ದೂರದರ್ಶನದ ರಿಮೋಟ್ ಕಂಟ್ರೋಲ್ ನಲ್ಲಿ ಬಳಸೋ ವಿದ್ಯುತ್ ಕಾಂತೀಯ ತರಂಗಗಳು ಅಂದ್ರೆ ದೂರದರ್ಶನ ಟಿವಿ ಅಂತ ನೋಡಿ ಸ್ನೇಹಿತರೆ. ಟಿವಿ ಮೀನ್ಸ್ ಟೆಲಿವಿಷನ್. ನೋಡ್ರಿ ಕೊಟ್ಟಿದ್ದಾರೆ ನೆಳಾತೀತ ವಿಕಿರಣದ ತರಂಗ, ಬಿ ಮೈಕ್ರೋವೇವ್, ಸಿ ರೇಡಿಯೋ ತರಂಗ, ಡಿ ಅತಿಗೆಂಪು ಅಥವಾ ಇದಕ್ ನೋಡ್ರಿ ಅವಗೆಂಪು ಕೂಡ ಅಂತ ಕರೀತಾರಲ್ವಾ. ಅವಗೆಂಪು ಕೂಡ ಕರೆಯೋದು ಅಥವಾ ಅವಗೆಂಪು ಅಂತ ಕೂಡ ಕರೆಯೋದು. ಇಂಗ್ಲಿಷ್ ಇನ್ಫ್ರಾರೆಡ್ ರೇಡಿಯೇಷನ್ ಕರೀತಾರ ನೋಡೋದಲ್ವಾ. ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ನಂತರ ಮೈಕ್ರೋವೇವ್ ಅಂದ್ರೆ ಸೂಕ್ಷ್ಮ ತರಂಗ ಅಂತ ಕರೀತಾರೆ ಕನ್ನಡದಾಗನೇ ಅದಲ್ವಾ. ರೇಡಿಯೋ ವೇವ್ಸ್ ರೇಡಿಯೋ ತರಂಗ ಅದಲ್ವಾ ಗೊತ್ತಿರ್ಲಿ. ಇದು ನೋಡಿ ಸರಿಯಾದ ಉತ್ತರ ಯಾವಾಗಿರ್ತದೆ ಗೊತ್ತೇನೆ, ಅತಿಗೆಂಪು ಅಥವಾ ಅವಗೆಂಪು. ಇಂಗ್ಲಿಷ್ ನೋಡ್ರಿ ಇನ್ಫ್ರಾರೆಡ್ ರೇಡಿಯೇಷನ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು ಅದಲ್ವಾ. ಬಟ್ ನೋಡ್ರಿ ಸ್ನೇಹಿತರೆ ಗೊತ್ತಿರ್ಬೇಕು ಟಿವಿಯಲ್ಲಿ ಏನ್ ಗೊತ್ತೇನ್ರಿ, ಟಿವಿ ಇದು ಪ್ರಮುಖವಾಗಿ ದೂರದರ್ಶನ ಟಿವಿ. ಇವಾಗ ಟಿವಿ ರಿಮೋಟ್ ಅಂತ ಕೇಳ್ಯಾರ ನೋಡ್ರಿ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ ಸರ್. ಟಿವಿಯಲ್ಲಿ ಬಳಸುವ ವಿಕಿರಣ ಬಂದಾಗ ರೇಡಿಯೋ ತರಂಗ ಅಂತಕ್ಕಂಥದ್ದು. ಬಟ್ ನೋಡ್ರಿ ಇಲ್ಲಿ ಟಿವಿ ಏನ್ ಗೊತ್ತೇನ್ರಿ, ರಿಮೋಟ್ ಅಂತ ಬಂದಾಗ ಏನ್ ಗೊತ್ತೇನ್ ಪ್ರಮುಖವಾಗಿ ಗೊತ್ತಿರ್ಬೇಕು ಯಾವ್ದು ಗೊತ್ತೇನ್ರಿ ಸರ್, ಅತಿಗೆಂಪು ಅಥವಾ ಏನ್ ಗೊತ್ತೇನ್ ಅವಗೆಂಪು ಏನ್ ಗೊತ್ತೇನ್ ವಿಕಿರಣ ಅಂತಕ್ಕಂಥ ಬಳಸ್ತಾರೆ ನೋಡಿ ಗೊತ್ತಿಲ್ಲ. ಈಗ ನೋಡ್ರಿ ಟಿವಿ ರಿಮೋಟ್ ಆಗಿರ್ಬೋದು, CCTV ಆಗಿರ್ಬೋದು, ಸುಮಾರು ಸಲ ಎಕ್ಸಾಮ್ ಕ್ವಶನ್ ಕೇಳಿದಾರ ನೋಡಿ. CCTV ಅಂದ್ರೆ ಕ್ಲೋಸ್ ಸರ್ಕ್ಯೂಟ್ ಟೆಲಿವಿಷನ್ ಅಂತಕ್ಕಂಥದ್ದು. ಅಂದ್ರೆ CCTV ಆಗಿರ್ಬೋದು, ಟಿವಿ ರಿಮೋಟ್ ಆಗಿರ್ಬೋದು, ಅದರಲ್ಲಿ ಬಳಸೋ ವಿಕಿರಣ ಅಂತ ಗೊತ್ತಿನ ಅವಗೆಂಪು ವಿಕಿರಣ ಅದಲ್ವಾ. ಟಿವಿ ಅಂತ ಬಂದಾಗ ಟಿವಿ, ರೇಡಿಯೋ, GPS, ಬ್ಲೂಟೂತ್ ಬಂದಾಗ ಯಾವ್ದು ಬಳಸ್ತಾರೆ, ರೇಡಿಯೋ ತರಂಗ ಅಂತಕ್ಕಂಥ ಬಳಸ್ತಾರೆ. ನೀವು ಕನ್ಫ್ಯೂಸ್ ಆಗ್ಬೇಡ್ರಿ ಅದಲ್ವಾ. ಆಮೇಲೆ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್, ಅವಗೆಂಪು ಅಥವಾ ಅತಿಗೆಂಪು ಕಿರಣ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್. ನೋಡ್ರಿ ಬಿಸಿಯಾದ ವಸ್ತುಗಳಿಂದ ನೋಡ್ರಿ ಬಿಸಿಯಾದ ವಸ್ತುಗಳಿಂದ ಬಿಡುಗಡೆ ಆಗುವ ವಿಕಿರಣ ಏನ್ ಕರೀತಾರೆ ಗೊತ್ತೇನೆ, ಅವಗೆಂಪು ವಿಕಿರಣ ಅಂತ ಕರೀತಾರೆ ಸರ್ ಅದಲ್ವಾ. ಇದು ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದಲ್ವಾ. ಮುಂಬರುವ ಕೂಡ ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ವಾ. ಇಂಪಾರ್ಟೆಂಟ್ ಆಗಿರ್ತೈತಿ ನೋಡ್ರಿ ವಿಕಿರಣಗಳು. ಎಸ್ ಅದಲ್ವಾ. ನೆಕ್ಸ್ಟ್ ಕ್ವಶನ್ ಬರೋದಲ್ವಾ 8ನೇ ಕ್ವಶನ್ ನೋಡ್ ಬತ್ ನೋಡಿ. ಬೆಂಜಿನ್ ಅವಾಗ ಹೇಳ್ತೀನಿ, ಬೆಂಜಿನ್ ಅನ್ನು ಕಂಡು ಹಿಡಿದವರು ಯಾರು ಸರ್? ಕೊಟ್ಟಿದಾರ ಜಾನ್ ನೇಪಿಯರ್, ಬಿ ಏನ್ ಜಾನ್ ಡಾಲ್ಟನ್ ಕೊಟ್ಟಿದಾರ, ಸಿ ಜಾರ್ಜ್ ಥಾಮ್ಸನ್ ಕೊಟ್ಟಿದಾರ, ಡಿ ಮೈಕಲ್ ಫ್ಯಾರಡೆ ಕೊಟ್ಟಿದಾರ. ನೋಡ್ರಿ ಇದ್ರ ಸರಿಯಾದ ಉತ್ತರ ಯಾವತ್ ಮಾಸ್ಟರ್ ಬಂದಾಗ ಡಿ ಆಗಿರುತ್ತೆ ನೋಡ್ರಿ. ಅದ್ರ ಡಿ ನೋಡಿ. ಇವಾಗ ಬೆಂಜಿನ್ ಅನ್ನು ಕಂಡು ವಿಜ್ಞಾನ ಗೊತ್ತಿರ್ಬೇಕು ಮೈಕಲ್ ಫ್ಯಾರಡೆ ಅಂತಕ್ಕಂಥ. ಮೈಕಲ್ ಫ್ಯಾರಡೆ ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಯಾವಾಗ ಕಂಡಿತಾರಪ್ಪ ಬಂದಾಗ 18 ಗೊತ್ತೇನ್ರಿ, 68ಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ ಕಂಡಿತಾರ ಗೊತ್ತೇನ್ರಿ ಮೈಕಲ್ ಫ್ಯಾರಡೆ ಅಂತಕ್ಕಂಥ ಅದಲ್ವಾ. ಪ್ರಮುಖ ಬೆಂಜಿನ್ ಅಂತಕ್ಕಂಥ ಕಂಡಿತಾರ ಅದಲ್ವಾ. ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಈ ಬೆಂಜಿನ್ ಅಂದ್ರ ಇವಾಗ ಆರೋಮೆಟಿಕ್ ಹೈಡ್ರೋಕಾರ್ಬನ್ ಬರ್ತಾವಲ್ವಾ. ನೋಡ್ರಿ ಆರೋಮೆಟಿಕ್ ಅದಲ್ವಾ. ನೋಡ್ರಿ ಆರೋಮೆಟಿಕ್ ಏನ್ ಗೊತ್ತೇನ್ರಿ ಹೈಡ್ರೋಕಾರ್ಬನ್ ನ ಮೊಟ್ಟ ಮೊದಲ ಸದಸ್ಯ ಯಾವ್ದು ಗೊತ್ತೇನ್ರಿ ಬೆಂಜಿನ್ ಅದಲ್ವಾ. ಬೆಂಜಿನ್ ಈ ಬೆಂಜಿನ್ ಅಣುಸೂತ್ರ ಗೊತ್ತಿರ್ಬೇಕು C6 ಅದಲ್ವಾ. H6 ಅಂದ್ರೆ ಸಿ ಅಂದ್ರೆ ಕಾರ್ಬನ್, H ಅಂದ್ರೆ ಹೈಡ್ರೋಜನ್. ಅಂದ್ರೆ ಕಾರ್ಬನ್ 6 ಇರ್ತಾವ, ಹೈಡ್ರೋಜನ್ ಎಷ್ಟು ಇರ್ತಾವ 6 ಇರ್ತಾವ ಅದಲ್ವಾ. ಬಟ್ ಗೊತ್ತಿರ್ಲಿ ಇನ್ ನೋಡ್ರಿ ಯಾವ್ದು ಘಮ್. ಈಗ ನೋಡ್ರಿ ಆರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನ್ ಗೊತ್ತೇನ್ರಿ, ಆರೋ ಅಂದ್ರೆ ಏನ್ ಗೊತ್ತೇನ್ರಿ ಘಮ ಘಮ. ಈ ಘಮ ಘಮ ಸುವಾಸನೆ ಬರುವನ್ ಗೊತ್ತೇನ್ರಿ ಅದಲ್ವಾ. ವಸ್ತುಗಳಿಗೆ ಆರೋಮೆಟಿಕ್ ಹೈಡ್ರೋಕಾರ್ಬನ್ ಅಂತ ಕರೀತಾರೆ. ಅದ್ರಾಗ ಪ್ರಮುಖ ಬೆಂಜಿನ್ ಅದಲ್ವಾ ಮೊದಲ ಸದಸ್ಯ ಅಂತ ಹೇಳ್ತಾರೆ ಅದಲ್ವಾ. ಇವಾಗ ಬೆಂಜಿನ್ ಕಂಡಿದವ್ರು ಮೈಕಲ್ ಫ್ಯಾರಡೆ. ಇವ್ ಮೈಕಲ್ ಫ್ಯಾರಡೆ ಮಾಡ್ತಾರ ಗೊತ್ತೇನ್ರಿ ಮೊಟ್ಟ ಮೊದಲ ಬಾರಿಗೆ ಈ ತಿಮಿಂಗಲ್ ಅಂತಕ್ಕಂಥ ಬರುತ್ತೆ ನೋಡದಲ್ವಾ. ಈ ತಿಮಿಂಗಲ್ ಏನ್ ಗೊತ್ತೇನ್ರಿ ಕೊಬ್ಬಿನಿಂದ ಬೇರ್ಪಡಿಸ್ತಾರೆ ಅದಲ್ವಾ. ಈಗ ಎಲ್ಲಿ ಯಾವ್ದು ಪರ್ಫ್ಯೂಮ್ಗಳಾಗಿರ್ಬೋದು, ಉದಿನ ಕಡೆ ಆಗಿರ್ಬೋದು, ಎಲ್ಲ ಘಮ್ ಅಂತ ತಿಳ್ಕೊಳ್ದು ಆರೋಮೆಟಿಕ್ ಹೈಡ್ರೋಕಾರ್ಬನ್ ಅದ್ರ ಮೊದಲು ಬೆಂಜಿನ್ ಅದಲ್ವಾ. ಇರ್ಲಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡದಲ್ವಾ. ಇದಕ್ ಮತ್ತ ರಾಸಾಯನಿಕ ರಾಣಿ ಅಂತ ಕರೀತಾರೆ. ನಿಮ್ಗೆ ಅವಾಗ ಹೇಳ್ದೇನ್ ಗೊತ್ತೇನ್ ರಾಸಾಯನಿಕ ರಾಣಿ ಅಂತ ಕರೀತಾರೆ ಗೊತ್ತೇನ್ರಿ ಬೆಂಜಿನ್ ಕರೀತಾರೆ ನೋಡ್ರಿ ಗೊತ್ತಿರ್ಲಿ ಅದಲ್ವಾ. ರಾಸಾಯನಿಕ ರಾಜ್ಯ ಸಲ್ಫ್ಯೂರಿಕ್ ಆಮ್ಲ, ಆಮ್ಲಗಳ ರಾಣಿ ಅಂತ ಬಂದಾಗ ನೈಟ್ರಿಕ್ ಆಮ್ಲ, ಯಾವ ಆಮ್ಲ ನೈಟ್ರಿಕ್ ಆಮ್ಲ ಅದಲ್ವಾ. ಇರ್ಲಿ ಅದಲ್ವಾ. ಈಗ ಹೈಡ್ರೋಕಾರ್ಬನ್ ಚಾಪ್ಟರ್ ಬರುತ್ತೆ ನಮ್ದಲ್ಲಿ ಅಲ್ಲಿ ಬರ್ತದಲ್ವಾ ಗೊತ್ತಿರ್ಲಿ. ನೆಕ್ಸ್ಟ್ 9ನೇ ಕ್ವಶನ್ ನೋಡ್ರಿ. ವಸ್ತುವಿನ ಪರಮಾಣು ಸಿದ್ಧಾಂತವನ್ನು ರೂಪಿಸಿದವರು ಯಾರು? ಆಟೋಮಿಕ್ ಥಿಯರಿ ಅಂತ ಕರೀತಾರೆ ನೋಡ್ರಿ ಇಂಗ್ಲಿಷ್ ದಾರದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ನೋಡ್ರಿ. ಕೊಟ್ಟಿದಾರ ಅವೋಗ್ಯಾಡ್ರೋ ಅದಲ್ವಾ. ನಂತರ ಡಾಲ್ಟನ್, ಸಿ ನ್ಯೂಟನ್, ಡಿ ಪಾಸ್ಕೆಲ್ ಅಂತಕ್ಕಂಥವ್ರು. ಸರಿಯಾದ ಉತ್ತರ ಬಂದಾಗ ಬಿ ಆಗಿರುತ್ತೆ ನೋಡ್ರಿ ಜಾನ್ ಡಾಲ್ಟನ್. ಡಾಲ್ಟನ್ ರೀ ಜಾನ್ ಡಾಲ್ಟನ್ ಅಂತಕ್ಕಂಥವ್ರು. ಗೊತ್ತಿರ್ಲಿ ಮುಂಬರುವ ಜನ ಕ್ವಶನ್ ಕೇಳ್ತಿರ್ತಾರ. ಸದರಿ ನೀವು ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಏನ್ ಗೊತ್ತೇನ್ರಿ ಪರಮಾಣು ಯಾಮಾಣು ಗೊತ್ತೇನ್ರಿ ಇಂಗ್ಲಿಷ್ ದಾಗ ಪ್ರಮುಖವಾಗಿ ಗೊತ್ತಿರಿ. ಆಕ್ಚುಲಿ ಇದು ಆಟಮ್ ಅಂತಕ್ಕಂಥ ಪದ ಏನ್ ಗೊತ್ತಿಲ್ಲ. ಇದು ಗ್ರೀಕ್ ಭಾಷೆ ಪದ. ಆಕ್ಚುಲಿ ಗ್ರೀಕ್ ಭಾಷೆ ಪದ ರೀ ನೋಡ್ರಿ. ಇವಾಗ ಪರಮಾಣು ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸೋದಕ್ಕೆ ಬಂದಾಗ ಯಾರು ಗೊತ್ತೇನ್ರಿ ಡೆಮೋಕ್ರಾಟಿಸ್ ಅಂತಕ್ಕಂಥ. ಯಾರು ಗೊತ್ತೇನ್ರಿ ಡೆಮೋಕ್ರಾಟಿಸ್ ಅದಲ್ವಾ.
ಡೆಮೋ ಅದಲ್ವಾ ಡೆಮೋಕ್ರಟಿಸ್ ಅಂತಕ್ಕಂಥವ್ರು ಇವ್ರು ನೋಡ್ರಿ ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ಈ ಪರಮಾಣು ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ ವಿಜ್ಞಾನಿ ಡೆಮೋಕ್ರಟಿಸ್. ಈ ಪರಮಾಣು ಸಿದ್ಧಾಂತ ಅಂತಕ್ಕಂಥ ಮಂಡಿಸಿದವರು ಜಾನ್ ಡಾಲ್ಟನ್. ಯಾಕಂದ್ರೆ ನೋಡ್ರಿ ಇವಾಗ ಪ್ರಮುಖವಾಗಿ ಮೊಟ್ಟ ಮೊದಲ ಡೆಮೋಕ್ರಟಿಸ್ ಬರ್ತಾರ ಗೊತ್ತೇನ್ರಿ. ಏನಪ್ಪಾ ಬಂದಾಗ ಈ ಪ್ರಪಂಚದಲ್ವಾ ಈ ವರ್ಲ್ಡ್ ಅಲ್ವಾ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಪರಮಾಣು ಅಂತ ಹೇಳ್ತಾರೆ. ಸದ್ಯ ಗೊತ್ತಿರೋ ಪ್ರಮಾಣದ ಬಂದಾಗ ಎಕ್ಸಾಂಪಲ್ ನೋಡ್ರಿ ಒಂದ್ ಸೇಪ್ ಅದನ್ನ ತಿಳ್ಕೊಂಡು ಸೇಪ್ ಕಟ್ ಮಾಡ್ತೀನಿ, ಎರಡು ಹಿಂಗೆ ಕಟ್ ಮಾಡ್ತೀನಿ ಈ ಮತ್ ಕಟ್ ಮಾಡ್ಬೇಕಂತೀನಿ ಕಟ್ ಆಗಂಗಿಲ್ಲ. ಅಂದ್ರ ಇಂಗ್ಲಿಷ್ ಏನ್ ಗೊತ್ತೇನೆ ಅನ್ಕಟೇಬಲ್ ಏನ್ ಗೊತ್ತೇನೆ ಪಾರ್ಟ್ ಅಂತಕ್ಕಂಥ. ಅಂದ್ರ ಈ ಮತ್ತೆ ವಿಭಜಿಸಲಾಗದ ಕಣಕ್ಕೆ ಏನ್ ಕರೀತಾರ ಗೊತ್ತೇನೆ ಪರಮಾಣು ಅಂತ ಕರೀತಾರ. ಈಗ ನೋಡಿ ಅನ್ಕಟೇಬಲ್ ಪಾರ್ಟ್ ಅಂತ ಇಂಗ್ಲಿಷ್ ಕನ್ನಡದಾಗ ಈ ಮತ್ತೆ ವಿಭಜಿಸಲಾಗದ ಕಣಕ್ಕೆ ಏನ್ ಗೊತ್ತೇನೆ ಪರಮಾಣು ಅಂತ ಕರೀತಾರ ಅದಲ್ವಾ. ಇದೇನ್ ನೋಡ್ರಿ ಗ್ರೀಕ್ ಭಾಷೆದಾಗ ಮತ್ತೆ ವಿಭಜಿಸಲಾಗದ ಕಣಕ್ಕೆ ಏನ್ ಕರೀತಾರ ಗೊತ್ತೇನ್ರಿ ಆಟಮಸ್ ಅಂತ ಕರೀತಾರ. ಈ ನೋಡ್ರಿ ಅಸ್ ಅಂತಕ್ಕಂಥ ತಂಜಮ ಕಕೊಂಡ್ಬಿಟ್ಟು ಏನ್ ಗೊತ್ತೇನ್ರಿ ಇದಕ್ಕೆ ಆಟಮ್ ಅಂತ ಕರೀತಾರ ಹೇಳ್ರಿ. ಆಟಮ್ ಅಂತಕ್ಕಂಥ ಅಂದ್ರೆ ಆಟಮ್ ಪದಾರ್ಥ ಏನ್ ಗೊತ್ತೇನ್ರಿ ಮತ್ತೆ ವಿಭಜಿಸಲಾಗದ ಕಣ. ಇದು ಗ್ರೀಕ್ ಭಾಷೆ ಪದ. ಬಟ್ ನೋಡ್ರಿ ಡೆಮೋಕ್ರಟಿಸ್ ಹೇಳ್ತಾರ ಈ ಪರಮಾಣು ಅಂತಕ್ಕಂಥ ಅಂದ್ರೆ ಈ ಪ್ರಪಂಚ ಅಂತಕ್ಕಂಥ ಪರಮಾಣು ಅಂತ ಹೇಳ್ತಾರೆ. ಬಟ್ ನೋಡ್ರಿ ಅವಾಗ ಹವಾ ಇರ್ತದೆ ಗೊತ್ತೇನ್ರಿ ಅರಿಸ್ಟಾಟಲ್ ಇರ್ತದಲ್ವಾ. ಅರಿಸ್ಟಾಟಲ್ ಅವ್ರ ಈ ನಮ್ ಜನನೇ ಹಿಂಗೇರಿ ಅದಲ್ವಾ. ಈಗ ಅವ್ರ ಹವಾ ಇರ್ತ ಅವಾಗ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಅಯ್ಯೋ ಜನರ ಏನ್ ಗೊತ್ತೇನ್ರಿ ಪ್ರಪಂಚ ಅಂತಕ್ಕಂಥ ಏನ್ ಗೊತ್ತೇನ್ರಿ ಈಗ ಪಂಚಭೂತಗಳಾಗಿರ್ಬೋದು ನೀರಾಗಿರ್ಬೋದು ಬೆಂಕಿ ಆಗಿರ್ಬೋದು ಇದ್ರ ರೀತಿ ಪಂಚಭೂತಗಳ ಅಂತ ಹೇಳ್ತಾರೆ ಅದಲ್ವಾ. ಈಗ ನೋಡ್ರಿ ನಮ್ ಜನ ನಂಬಿಡ್ತಾರ ಅದಲ್ವಾ. ಅಂದ್ರೆ ಡೆಮೋಕ್ರಟಿಸ್ ಹೇಳೋದ್ ತಪ್ಪೈತಿ ನಾಳೆ ಅಂದ್ರೆ ಪಂಚಭೂತಗಳ ಅಂತ ಹೇಳ್ತಾರ ಅರಿಸ್ಟಾಟಲ್. ಅವಾಗ ಸುಮ್ಮ ಆತಾರ. ನಂತರ ಸುಮಾರು 1803 ಏನ್ ಮಾಡ್ತಾರ ಗೊತ್ತೇನ್ರಿ ಯಾರಪ್ಪ ಬಂದಾಗ ಜಾನ್ ಡಾಲ್ಟನ್ ಏನ್ ಮಾಡ್ತಾರ ಗೊತ್ತು ಪರಮಾಣು ಸಿದ್ಧಾಂತ ಅಂತಕ್ಕಂಥ ಮಂಡಿಸ್ತಾರ. ಮಂಡಿಸಿ ಹೇಳ್ತಾರ ಏನ್ ಗೊತ್ತೇನ್ರಿ ಅಯ್ಯೋ ಜನರೇ ಈ ಪ್ರಪಂಚ ಅಂತಕ್ಕಂಥ ಏನ್ ಗೊತ್ತೇನ್ರಿ ಪರಮಾಣುದ ಆಗ್ಯದ ಅಂತ ಹೇಳ್ತಾರ ಅದಲ್ವಾ. ಅರಿಸ್ಟಾಟಲ್ ಹೇಳೋದ್ ತಪ್ಪೈತಿ ಜಾನ್ ಏನ್ ಗೊತ್ತೇನ್ರಿ ಡೆಮೋಕ್ರಟಿಸ್ ಹೇಳೋದ್ ಕರೆಕ್ಟ್ ಅಂತ ಹೇಳ್ತಾರ ಮತ್ತ ಅವ್ ನಂಬ್ತಾರ ಅದಲ್ವಾ. ಬಟ್ ಗೊತ್ತಿರ್ಲಿ ಈ ಪರಮಾಣು ಪದಾರ್ಥ ಏನ್ ಗೊತ್ತೇನ್ ಮತ್ತೆ ಬೀಸಲಾದ ಕಾರಣ ಅನ್ಕಟೇಬಲ್ ಪಾರ್ಟ್ ಅದಲ್ವಾ ಆಟಮ್ಸ್ ಅಂತ ಕರೀತಾರ. ಬಟ್ ಗೊತ್ತಿರ್ಬೇಕು ಎಸ್ ಅದಲ್ವಾ. ಇರ್ಲಿ ಪರಮಾಣುನ ಮೂಲಭೂತ ಕಣ ಮೂರು ಬರ್ತಾನೆ ನೋಡ್ರಿ ಎಲೆಕ್ಟ್ರಾನ್ ಪ್ರೋಟಾನ್ ಅದಲ್ವಾ ನ್ಯೂಟ್ರಾನ್ ಅಂತಕ್ಕಂಥದ್ದು ಅದಲ್ವಾ. ಇದ್ರ ಬಗ್ಗೆ ಸಪರೇಟ್ ಮಾಡೋಣ ಅದಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ 10ನೇ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡೋದಲ್ವಾ. ಬಲ್ಪಿನ ಏನ್ ಗೊತ್ತೇನೆ ತಂತುಗಳನ್ನು ತಯಾರಿಸಲು ಈ ಕೆಳಗಿನ ಯಾವ ಲೋಹವನ್ನು ಅದರ ಚಿಹ್ನೆಯಿಂದ ತೋರಿಸಲಾಗಿದೆ ಹೌದಲ್ವಾ. ಸಾಮಾನ್ಯವಾಗಿ ಬಳಸಲಾಗುತ್ತೆ ಅಂದ್ರ ಇವಾಗ ಯಾವ ತಂತು ಬಳಸ್ತಾರ ನೋಡ್ರಿ ಅದೇನಪ್ಪ ಅಂದ್ರೆ ಚಿಹ್ನೆ ಸಿಂಬಲ್ ಅಂತ ಕೊಟ್ಟಿದಾರ ಸಂಕೇತ ಅಂತ ಕೊಟ್ಟಿದಾರ ನೋಡಂಬರಿ. ಸರಿ ಎಫ್ ಇ ಮೀನ್ಸ್ ಫೆರಮ್ ಅಂದ್ರೆ ಗೊತ್ತೇನ್ರಿ ಕಬ್ಬಿಣ. ಎಬ್ಬಿಣ ಹೇಳ್ರಿ ಕಬ್ಬಿಣ ಇಂಗ್ಲಿಷ್ ಐರನ್ ಅಂತಾರ ನೋಡ್ರಿ ಅದಲ್ವಾ. ಏಲ್ ಅಂದ್ರೆ ಗೊತ್ತೇನ್ರಿ ಅಲ್ಯೂಮಿನಿಯಂ ಗೊತ್ತೇನ್ರಿ ಅಲ್ಯೂಮಿನಿಯಂ ಅಂತಕ್ಕಂಥ ಅಲ್ವಾ ಅಲ್ಯೂಮಿನಿಯಂ. ಏಜ್ ಅಂದ್ರೆ ಏನ್ ಗೊತ್ತೇ ಅರ್ಜೆಂಟಮ್ ಅಂದ್ರೆ ಗೊತ್ತೇನ್ರಿ ಬೆಳ್ಳಿ ಸಿಲ್ವರ್. ಡಬ್ಲ್ಯೂ ಅಂದ್ರೆ ಏನ್ ಗೊತ್ತೇನ್ ಓಲೋಫ್ರಮ್ ಅಂದ್ರೆ ಲ್ಯಾಟಿಮೇಶನ್ ಅಂತ ಕರೀತಾರ್ರಿ. ಇದು ಪ್ರಮುಖ ಏನ್ ಗೊತ್ತೇನೆ ಟಂಗ್ಸ್ಟನ್ ಅಂತ ಕರೀತಾರ ನೋಡದಲ್ವಾ. ಏನ್ ಗೊತ್ತೇನ್ರಿ ಟಂಗ್ಸ್ಟನ್ ಅಂತಕ್ಕಂಥ ಅಷ್ಟೇ ಹೇಳ್ರಿ ಟಂಗ್ಸ್ಟನ್ ಅಂತಕ್ಕಂಥ ಅಲ್ವಾ. ನೋಡ್ರಿ ಗೊತ್ತಿರ್ಲಿ ಇವಾಗ ನೋಡ್ರಿ ವಿದ್ಯುತ್ ಬಳಸುವ ತಂತು ನೋಡ್ರಿ ಇವಾಗ ಬಳಸುವ ಇಲ್ಲಿ ವಿದ್ಯುತ್ ಬಲ್ಬ್ ಹಾಕಿದೀನಿ ಕಾಣಿಸುತ್ತ ಅನ್ಕೋತೀನಿ. ಬಳಸುವ ವಿದ್ಯುತ್ ದೀಪದ ಮೇಲೆ ಬಳಸುವ ಗಾಜನ್ ಬಂದಾಗ ಯಾವ್ದಿರ್ತದೆ ಗೊತ್ತೇನ್ರಿ ಬೋರೋಸಿಲಿಕೇಟ್ ಗಾಜ್. ಅದಕ್ಕೆ ಗೊತ್ತೇನೆ ಬೋರೋ ಅದಲ್ವಾ ಸಿಲಿಕೇಟ್ ಗಾಜ್ ಅಂತ ಗೊತ್ತಿರ್ಬೇಕು. ಈ ಬೋರೋಸಿಲಿಕೇಟ್ ಗಾಜಾಕ್ ಬಳಸ್ತಾರ ಗೊತ್ತೇನೆ ಪ್ರಮುಖವಾಗಿ ಗೊತ್ತಿರ್ಬೇಕು ಅದಲ್ವಾ. ಇದು ಅತಿ ಹೆಚ್ಚಿನ ಗೊತ್ತೇನೆ ಶಾಕ್ ಅಂತಕ್ಕಂಥ ತಡೆದುಕೊಳ್ಳುವ ಶಕ್ತಿ ಹೊಂದಿರುತ್ತೆ ಅದಕ್ಕೆ ಬೋರೋಸಿಲಿಕೇಟ್ ಗಾಜ್ ಬಳಸ್ತಾರೆ. ಸದ್ಯ ಗೊತ್ತಿರ್ಬೇಕು. ನಂತರ ನೀವ್ ಇಲ್ಲಿ ನೋಡ್ತಿದಿರಲ್ವಾ ಇದಕ್ಕೆ ಹಿಡಿಕೆ ಅಂತ ಕರೀತಾರ ನೋಡ್ರಿ. ವಿದ್ಯುತ್ ದೀಪದ ಮೇಲೆ ಬಳಸ ಏನ್ ಗೊತ್ತೇನ್ರಿ ಸರ್ ಹಿಡಿಕೆ ಬಂದಾಗ ಯಾವ್ದಿರ್ತದೆ ಗೊತ್ತೇನ್ರಿ ಸರ್ ಅಲ್ಯೂಮಿನಿಯಂ ಹಿಡಿಕೆ ಅಂತಕ್ಕಂಥದ್ದು ಅದಲ್ವಾ. ಸೂಚಿ ಸಂಕೇತ ಎಲ್. ಬಟ್ ಅವರ ಬೆಳ್ಳಿ ಅದಲ್ವಾ. ಅಲ್ಯೂಮಿನಿಯಂ ಪ್ರಮುಖವಾದವರು ಗ್ರಾಫೈಟ್ ಅಂತಕ್ಕಂಥದ್ದು ಅದಲ್ವಾ. ಸಾರಿ ಬಾಕ್ಸೆಟ್ ಅಂತಕ್ಕಂಥ ಹೇಳ್ರಿ ಬಾಕ್ಸೆಟ್ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ ಇಲ್ಲಿನ ಖಡ್ಡಿಗಳು ನೋಡಿ ಇವಕ್ಕೆ ಏನ್ ಕರೀತಾರೆ ಗೊತ್ತೇನು ಪ್ರಮುಖವಾಗಿ ಖಡ್ಡಿಗಳನ್ನ ಕರೀತಾರೆ ಈ ಖಡ್ಡಿಗಳು. ಇನ್ ನೋಡ್ರಿ ಈಗ ವಿದ್ಯುತ್ ದೀಪದ ಮೇಲೆ ಬಳಸುವ ಖಡ್ಡಿ ಅಂತ ಬಂದಾಗ ಖಡ್ಡಿ ಯಾವ್ದು ಗೊತ್ತೇನ್ರಿ ತಾಮ್ರದ ಖಡ್ಡಿಗಳು. ಯಾವ ಖಡ್ಡಿಗಳು ಹೇಳ್ರಿ ತಾಮ್ರದ ಖಡ್ಡಿಗಳು. ಸ್ನೇಹಿತರೆ ಗೊತ್ತಿರ್ಬೇಕು. ಇದು ನೋಡೋದಕ್ಕೆ ತಂತಿ ಅಂತ ಕರೀತಾರೆ ನೋಡಿ. ವಿದ್ಯುತ್ ದೀಪ ಮಾಡೋ ತಂತಿ ಅಂದ್ರೆ ಕಿದಲ್ವಾ. ಈ ತಂತಿ ಯಾವ್ದಿರುತ್ತೆ ಗೊತ್ತೇನೆ ಪ್ರಮುಖವಾಗಿ ಟಂಗ್ಸ್ಟನ್ ಆಗಿರುತ್ತೆ ಹೇಳ್ರಿ ಟಂಗ್ಸ್ಟನ್. ಇದನ್ನ ಸೂಚಿ ಸಂಕೇತ ಯಾವ್ದಾಗ ಗೊತ್ತೇನೆ ಪ್ರಮುಖವಾಗಿ ಡಬ್ಲ್ಯೂ ಅಂತಕ್ಕಂಥದ್ದು. ಮಾಸ್ತರ್ ನೋಡ್ರಿ ಇವಾಗ ವಿದ್ಯುತ್ ದೀಪದಲ್ಲಿ ತಂತು ಟಂಗ್ಸ್ಟನ್ ಯಾಕೆ ಬಳಸ್ತಾರೆ ಗೊತ್ತೇನ್ರಿ. ಈ ಟಂಗ್ಸ್ಟನ್ ಅಂತಕ್ಕಂಥ ಏನ್ ಗೊತ್ತೇನೆ ಅಧಿಕ ಕರಗುವ ಬಿಂದು ಹೊಂದಿರುವ ಲೋಹ. ಅಂದ್ರ ಏನ್ ಗೊತ್ತೇನೆ ಅಧಿಕ ಕರಗುವ ಬಿಂದು ಅಂದ್ರೆ ಏನ್ ಗೊತ್ತೇನೆ ಪ್ರಮುಖವಾಗಿ ಅಂದ್ರ ನೋಡ್ರಿ ಬಹಳ ಉಷ್ಣ ಕೊಟ್ಟಾಗ ಅವಾಗ ಘನ ಇರ್ತಕ್ಕಂಥ ದ್ರವ ರೂಪ ಪರಿವರ್ತನೆ ಆಗ್ತದೆ ಅಂದ್ರೆ ಉಷ್ಣ ಪಡ್ಕೋತದಲ್ವಾ. ಈಗ ನೋಡ್ರಿ ಅದಕ್ಕೆ ಏನ್ ಗೊತ್ತೇನ್ರಿ ಕರಗುವ ಬಿಂದು ಅದಲ್ವಾ. ಕರಗುವ ಅಂದ್ರೆ ಎಷ್ಟು ಗೊತ್ತೇನ್ರಿ 3600 ಗೊತ್ತೇನ್ರಿ ಡಿಗ್ರಿ ಅದಲ್ವಾ. 3600 ಡಿಗ್ರಿ ಸೆಲ್ಸಿಯಸ್ ಉಷ್ಣ ಅಂತಕ್ಕಂಥ ಕೊಟ್ಟೆ ತಿಳ್ಕೊಡ್ರಿ ಅವಾಗ ಘನ ಇರ್ತಕ್ಕಂಥ ದ್ರವ ರೂಪ ಪರಿವರ್ತನೆ ಆಗ್ತದೆ.
ಅದಕ್ಕ ಅದು ಬಳಸ್ತಾರ ಅದಲ್ವಾ. ಮತ್ತ ಅನಿಲ ಕೂಡ ಬಳಸ್ತಾರ ಹಾಳಾಗ್ಬಾರ್ದಂತ ಅಂತೀನಿ ಅದಲ್ವಾ. ಪ್ರಮುಖವಾಗಿ ನೈಟ್ರೋಜನ್ ಆಗಿರ್ಬೋದು, ಆರ್ಗನ್ ಆಗಿರ್ಬೋದು ಬಳಸ್ತಾರ ಗೊತ್ತಿರ್ಲಿ. ಇಂತ ವಿದ್ಯುತ್ ದೀಪ ಖಂಡಿತ ಗೊತ್ತೇನ್ರಿ? ಥಾಮಸ್ ಅದಲ್ವಾ, ಥಾಮಸ್ ಅಲ್ವಾ ಎಡಿಸನ್ ಅಂತಕ್ಕಂಥವ್ರು ಗೊತ್ತಿರ್ಲಿ. ಈ ವಿದ್ಯುತ್ ದೀಪ ಅದಲ್ವಾ ಅಂದ್ರೆ ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಏನ್ ಗೊತ್ತೇನೆ, ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯನ್ನಾಗಿ ಪರಿವರ್ತಿಸಿ ನಂತರ ಏನ್ ಗೊತ್ತೇನೆ, ಸ್ವಲ್ಪ ಬೆಳಕಿನ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನಕ್ಕ ವಿದ್ಯುತ್ ದೀಪ ಅಂತ ಕರೀತಾರೆ. ಯಾವ್ದೇ ಹೇಳ್ರಿ, ವಿದ್ಯುತ್ ದೀಪ ಅದಲ್ವಾ. ಗೊತ್ತಿರ್ಲಿ, ಕೇಳ್ತಿರ್ತಾರೆ ನೋಡ್ರಿ ಇಂಪಾರ್ಟೆಂಟ್ ಅದಲ್ವಾ ಎಕ್ಸಾಮ್ ದಾಗ ಅದಲ್ವಾ. ಹೀಗೆ ನಮ್ದು ಅದಲ್ವಾ ಕ್ಲಾಸ್ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅದಲ್ವಾ. ಮತ್ತೆ ಹಿಂಗೆ ಮುಂದಿನ ನೆಕ್ಸ್ಟ್ ಕ್ಲಾಸ್ ದಾಗ ಸಿಗಮಂತ. ಓಕೆ, ಥ್ಯಾಂಕ್ ಯು ಸೊ ಮಚ್, ಬಾಯ್.